ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳು ಬಲಿಯಾಗ್ತಾರೆ. 2013ರಿಂದ 2018 ತನಕ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. DK ರವಿ ಬಲಿಯಾದರು, ಗಣಪತಿ ಅವರು ಬಲಿಯಾದರು, ಹಂದಿಭಾಗ್ ಅವರು ಬಲಿಯಾದರು. ಅಧಿಕಾರಿಗಳನ್ನ ಪ್ರೆಷರ್ ಮಾಡಿ ಅಧಿಕಾರಿಗಳಿಂದ ವಸೂಲಿ ಮಾಡಿ ಅಧಿಕಾರಿಗಳು ಮತ್ತೆ ಅವರು ಕೊಟ್ಟಂತ ಹಣಕ್ಕೆ ಜನರಿಂದ ವಸೂಲಿ ಮಾಡಿ ಅವರನ್ನು ಪ್ರೆಷರ್ಗೆ ತಳ್ಳುವಂತ ಒಂದು ಪರಿಪಾಠವನ್ನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಬಂದಿದೆ. ಪವನ್ ನೆಜ್ಜೂರು ಮಾಡಿದ ತಪ್ಪೇನು? ಬಳ್ಳಾರಿ SP 1ನೇ ತಾರೀಕು ಅವರ ಅಪಾಯಿಂಟ್ಮೆಂಟು ಅಲ್ಲಿಗೆ ಆಗುತ್ತೆ, ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೊಸದಾಗಿ ಅವರು ಸುಮಾರು ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂತಾರೆ 3-4 ಗಂಟೆಗೆ. ಚಾರ್ಜ್ ತಗೊಂಡು ಸ್ಟೇಷನ್ ಅನ್ನ ಪರಿಚಯ ಮಾಡೋದ್ರ ಒಳಗೆ ಬಳ್ಳಾರಿಯಲ್ಲಿ ಗಲಭೆ ನಡೆಯುತ್ತೆ. ಗಲಭೆ ಯಾರಿಂದ ನಡೆಯುತ್ತೆ? ಕಾಂಗ್ರೆಸ್ MLA ಭರತ್ ರೆಡ್ಡಿ, ಅವರ ಆಪ್ತ ಸತೀಶ್ ರೆಡ್ಡಿ ಒಬ್ಬ ಶಾಸಕನ ಮನೆ ಮುಂದೆ ಹೋಗಿ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಬ್ಯಾನರ್ ಅನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಗಲಭೆ ಆಗುತ್ತೆ, ಕಲ್ಲು ತೂರಾಟ ನಡೆಯುತ್ತೆ, ಬಿಯರ್ ಬಾಟ್ಲುಗಳು, ವಿಸ್ಕಿ ಬಾಟ್ಲುಗಳ ತೂರಾಟ ನಡೆಯುತ್ತೆ. ಇನ್ನೊಬ್ಬರ ಮನೆ ಮುಂದೆ ಹೋಗಿ ಬ್ಯಾನರ್ ಹಾಕುವಂತ ಪರಿಸ್ಥಿತಿ, ಮತ್ತೆ ಅಲ್ಲಿ ಕೂತ್ಕೊಂಡು ಗುಂಡಾಗಿರಿ ಮಾಡಿ ಅಷ್ಟೊಂದು ದರ್ಪದಿಂದ ಬ್ಯಾನರ್ ಹಾಕಕ್ಕೆ ಸತೀಶ್ ರೆಡ್ಡಿ ಯಾರು? ಸತೀಶ್ ರೆಡ್ಡಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ? ಭರತ್ ರೆಡ್ಡಿಗೂ ಏನು ಸಂಬಂಧ? ಸತೀಶ್ ರೆಡ್ಡಿಯ ಗನ್ಮೆನ್ ಆರಿಸಿದ ಗುಂಡಿನಿಂದ ರಾಜಶೇಖರ್ ಅಣ್ಣವರು ತೀರ್ಕೊಂತಾರೆ. ಇದಕ್ಕೆ ಹೊಣೆ ಯಾರು? ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ, ಇಷ್ಟೊಂದು ಅಹಂಕಾರ ತೋರಿಸಿ, ನಾನು ರಕ್ತ ಕುಡಿತೀನಿ, ರಕ್ತಪಾತ ಮಾಡ್ತೀನಿ, ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿ ಅವರ ಮೇಲೆ ಆಕ್ಷನ್ ಆಗಿಲ್ಲ. ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ಯಾಕೆ? ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ, ಅವರ ಮೇಲೆ FIR ಆಗಿದೆ. ಭರತ್ ರೆಡ್ಡಿ ಅವರ ಮೇಲೆ FIR ಆಯ್ತು. ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂತೀರಿ, ಮಾತಾಡ್ತೀರಿ. ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ಈ ಫೋಟೋದ ಅರ್ಥ ಏನು? ಯಾರು ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾನೆ, ಯಾರು ಬೆಂಕಿ ಹಚ್ತೀನಿ ಅಂತ ಹೇಳ್ತಾರೆ, ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ, ಒಬ್ಬ SP ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾನೆ, ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ, ನೀವು ಅವರ ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು. ಇದು ನಿಮ್ಮ ಸರ್ಕಾರ. ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಗಣಪತಿದಾಯ್ತು, ಸುಸೈಡ್ ಮಾಡ್ಕೊಂಡ್ರು, ವಿಡಿಯೋ ಮಾಡಿ ಸುಸೈಡ್ ಮಾಡ್ಕೊಂಡ್ರು, ಏನೂ ಆಗ್ಲಿಲ್ಲ. ಅವರ ಮನೆಯವರನ್ನು ತಂದು ಎದುರು ನಿಲ್ಸಿದ್ರಿ. DK ರವಿ ಅನುಮಾನಾಸ್ಪದವಾಗಿ ಸತ್ತೋದ್ರು, ಅವರ ಮನೆ ಮಂದಿಯನ್ನು ತಂದು ಎದುರು ನಿಲ್ಸಿದ್ರಿ. ಈಗ ಮತ್ತೆ ಪವನ್ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು,
ಮಾಧ್ಯಮದವರು ತೋರಿಸಿದ ಮೇಲೆ, ನಾವು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ. ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸ್ತೀರಿ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು, ಅವರು ಇನ್ನೂ ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ, ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಜಮೀರ್ ಖಾನ್ ಅವರು ಎಷ್ಟು ಬಿಡ್ಡಿಂಗ್ ಮಾಡಿದ್ರು ಬಳ್ಳಾರಿ ಎಸ್ಪಿಗೆ? ಆ ಬಿಡ್ಡಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ, ಅಥವಾ ಇನ್ನೂ ಹೆಚ್ಚು ಬಿಡ್ಡಿಂಗ್ ಬಂತ? ಅದಕ್ಕಾಗಿ ಹೊಸ ಅಧಿಕಾರಿ ತರಕ್ಕೆ ನೀವು ಪ್ಲಾನ್ ಮಾಡಿದ್ರ? ಯಾಕೆ ಪವನ್ ನೆಜ್ಜೂರಿಗೆ ಸಸ್ಪೆಂಡ್ ಮಾಡಿದ್ರಿ? ಅದೇ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತ ಯಾವ ಭರತ್ ರೆಡ್ಡಿ ಅಲ್ಲಿ ನುಗ್ಗುವಾಗ, ಪೊಲೀಸರನ್ನೇ ಛೇದಿಸಿ ನುಗ್ಗುವಾಗ ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ ಡಿವೈಎಸ್ಪಿ, ಅವರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿಲ್ಲ? ಇನ್ಸ್ಪೆಕ್ಟರ್ ಯಾಕೆ ಮಾಡಿಲ್ಲ? ಪವನ್ ನೆಜ್ಜೂರ್ ಮೇಲೆ ನಿಮ್ಗಿದ್ದಂತ ಕೋಪ ಏನು? ಇವತ್ತು ಪವನ್ ನೆಜ್ಜೂರು ನಿನ್ನೆ ಮೊನ್ನೆಯಿಂದ ಎಲ್ಲಿದ್ದಾರೆ? ಪವನ್ ನೆಜ್ಜೂರ್ ಅವರು ಒಬ್ಬ IPS ಅಧಿಕಾರಿ, ಯಂಗ್ ಅಧಿಕಾರಿ, ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಡೆತ್ ನೋಟನ್ನ ಬರೆದಿಡ್ತಾರೆ. ಆ ಡೆತ್ ನೋಟ್ ಅಲ್ಲಿ ಏನಿದೆ, ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ. ನಮ್ಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ 2 ಪೊಲೀಸ್ ಆಫೀಸರ್ಸ್, ಉನ್ನತ ಅಧಿಕಾರಿಗಳ ಹೆಸರಿದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ DCPಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ? ಬೆಂಗಳೂರಿಂದ ಹೋದಂತ DCP ಯಾರು? ಅವ್ರು ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು? ಪವನ್ ನೆಜ್ಜೂರ್ ಅವರು ಬರೆದಂತ ಡೆತ್ ನೋಟನ್ನೇ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ DCPಯನ್ನ ಕಳಿಸ್ತೀರಿ, ಡೆತ್ ನೋಟನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದ್ದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನ ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಎಷ್ಟು ಜನ ಬಲಿಯಾಗಬೇಕು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರಕ್ಕೆ? ಕಾಂಟ್ರಾಕ್ಟರ್ಸ್ ಬಲಿಯಾಗ್ತಾ ಇದ್ದಾರೆ, ಅಧಿಕಾರಿಗಳು ಬಲಿಯಾಗ್ತಾ ಇದ್ದಾರೆ, ಜನ ಬಲಿಯಾಗ್ತಾ ಇದ್ದಾರೆ, ರೈತರು ಬಲಿಯಾಗ್ತಿದ್ದಾರೆ, ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸಲ್ಲ? ನೀವು ಯಾರು ಅಪರಾಧಿ ಜಾಗದಲ್ಲಿ ಇರಬೇಕು, ಯಾರು ಬಳ್ಳಾರಿ ಘಟನೆಗೆ ಕಾರಣೀಕರ್ತರಾದ್ರೆ ಅವ್ರ ಜೊತೆ ಮೀಟಿಂಗ್ ಮಾಡ್ತೀರಿ. ಯಾವಾಗ? ಅದು ನಿನ್ನೆ. ಇಷ್ಟೆಲ್ಲ ಘಟನೆಯ, ಇಷ್ಟೆಲ್ಲ ಬಿಸಿಯ ಮಧ್ಯೆ ನೀವು ಅವ್ರ ಜೊತೆ ಕೂತ್ಕೊಂತೀರಿ. ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಿದೆ? ಪವನ್ ನೆಜ್ಜೂರ್ ಅವರ ತಂದೆಯ ಪ್ರೆಸ್ ಹೇಳಿಕೆಯನ್ನು ಯಾಕೆ ಬಿಡುಗಡೆ ಮಾಡಿಸಿದ್ರಿ? ನಿಮ್ಮ ಮಂತ್ರಿಗಳು ಹೇಳ್ತಾರೆ ಪವನ್ ನೆಜ್ಜೂರ್ ಅವರು ಬಳ್ಳಾರಿ ಘಟನೆ ಆದಾಗ ಇರಲೇ ಇಲ್ಲ, ಅವರು ಆಗಷ್ಟೇ ಹೋಗಿದ್ರು. ಸರಿ, ಎಷ್ಟು ಸುಳ್ಳು ಹೇಳುತ್ತೆ ನಿಮ್ಮ ಸರ್ಕಾರ ಅಂತ ಇವತ್ತು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಪವನ್ ನೆಜ್ಜೂರು ಆ ಜಾಗದಲ್ಲಿ ಇದ್ರು, ಲೈವ್ ಬರ್ತಾ ಇದೆ. ನೀವು ಯಾರಿಗೆ ಸುಳ್ಳು ಹೇಳಕ್ಕೆ ಹೊರಟಿದ್ದೀರಿ? ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಗೂಂಡಾ ಶಾಸಕರನ್ನ ನೀವು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ. ಇವತ್ತು ಪವನ್ ನೆಜ್ಜೂರ್ ಅವರಿಗೆ ನ್ಯಾಯ ಬೇಕಾಗಿದೆ.
ರಾಜ್ಯದ ಪೊಲೀಸ್ ಅಧಿಕಾರಿಗಳ, ರಾಜ್ಯದ ಇತರ ಅಧಿಕಾರಿಗಳ, ರೆವೆನ್ಯೂ ಅಧಿಕಾರಿಗಳ ನೈತಿಕ ಬಲ ಕುಗ್ತಾ ಇದೆ. ಒಂದು ನಿಮ್ಮ ಬಿಡ್ಡಿಂಗ್ ಕಾರಣಕ್ಕೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಪಡೆಯಕ್ಕೆ ಜನ 11 ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಕೇವಲ 11 ತಿಂಗಳು ಬೆಂಗಳೂರಲ್ಲಿ ಇರುವುದು. ಅದೇ ರೀತಿ ನಿಮ್ಮ ಅಧಿಕಾರಿಗಳ ಬಿಡ್ಡಿಂಗ್ 11 ತಿಂಗಳಿಗೆ ಬದಲಾವಣೆ ಆಗ್ತಾರೆ. ಹೊಸಬರಿ ಹೆಚ್ಚು ದುಡ್ಡು ಕೊಟ್ರೆ ಆ ಜಾಗಕ್ಕೆ ಬರ್ತಾರೆ, ಇಲ್ಲ ನೀನು ಅದಕ್ಕಿಂತ ಹೆಚ್ಚು ದುಡ್ಡು ಕೊಡಬೇಕು.